ಗಿಲ್ಲಿನೇ ಗೆಲ್ಲೋದು ಸರ್, ಯಾಕಂದ್ರೆ ಎಲ್ಲರೂ ಕಾಮಿಡಿ ಅಂತ ಅವನಿಗೆ ನಾನು ಜಾಸ್ತಿ ಬೈದಿರೋದು, ಯಾಕಂದ್ರೆ ನಂಗೆ ಅಷ್ಟು ಮೋಸ ಆಗಿದೆ, ಅದರಿಂದ ಬೈತಾ ಇದ್ದೀನಿ. ಆದ್ರೆ ಗೆಲ್ಲೋದು ಗಿಲ್ಲಿನೇ ಸರ್, 90% ಅಲ್ಲ 100% ಅವರೇ. ಮತ್ತು ಹೋದ್ವಾರ ನಿಮ್ದೇ ಪಾರ್ಟಿಲಿ ಒಂದ್ ಅರ್ಧ ಬೀರ್ ಕುಡ್ದು ಮುಕ್ಳೆಲ್ಲ ಮಾತಾಡಿದ್ರಿ ಗಿಲ್ಲಿ ಔಟ್ ಅದು ಇದು ಅಂತ ಮರ್ತೋಗ್ಬಿಟ್ರ ಸರ್? ಹೆಂಗೆ ಮೋಸ್ಟ್ಲಿ ಅಣ್ಣಂಗೆ ಗಿಲ್ಲಿ ಕ್ರೇಜ್ ನೋಡಿ 2 ಜಾಮೂನು ಬಾಯಿಗೆ ಬಂದಿದಾವಂತ ಅನ್ಸುತ್ತೆ, ಅದಕ್ಕೆ ಪಾರ್ಟಿನೇ ಚೇಂಜ್ ಮಾಡ್ಕೊಂಡ್ಬಿಟ್ಟವನೆ. ಏನ್ ಕಲಾಕಾರನ. ಹೌದು, ಗಿಲ್ಲಿ ಫಿನಾಲೆ ಗೆಲ್ಲೋ ದಿನ ಏನ್ ಮಾಡ್ಬೇಕು ಅನ್ಕೊಂಡಿರ್ ಸರ್? ಈ ಶರ್ಟ್ ಹೆಸರು ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಹಾ, ಒಪ್ಪಿದೆ ನಿಮ್ಗೆ. ಇದನ್ನೇ ಹಾಕೊಂಡು ಊರೆಲ್ಲ ಸುತ್ತಾಡ್ಬಿಡಿ ಗಿಲ್ಲಿ ಫೋಟೋ ಇಟ್ಕೊಂಡು. ಈ ಸರ್ತಿ ಪಕ್ಕಾ ಬಿಗ್ ಬಾಸ್ ಫಿನಾಲೆಯಲ್ಲಿ ಗೆಲ್ಲೋದು ನಮ್ಮ ನಿಮ್ಮ ಪ್ರೀತಿಯ ಗಿಲ್ಲಿ. ಈ ಡಾಗ್ ಸತೀಶ್ ಬಾಯಲ್ಲಿ ನಾಯಿದು ಬೂ 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 ಬೋನ್ ಬೋನ್ ನಾಯಿ ಬೋನ್ ಬರೀ ಇಂತದೇ. ಹಲೋ ಗೈಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೋಗಿದ್ರೆ ನಾನಂದ್ರು ಸಖತ್ತಾಗಿದ್ದೀನಿ. ಇವತ್ತು ಸ್ವಲ್ಪ ಮಿಕ್ಸ್ ರೀಲ್ಸ್ ನ ತಗೊಂಡ್ಬಂದಿದ್ದೀನಿ ರೋಸ್ಟ್ ಮಾಡಕ್ಕೆ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ, ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಎಲ್ರಿಗೂ ನಮಸ್ಕಾರ. ಓಹೋ, ಹೂವಿನ ಬಾಣದಂತೆ ಮರುಗಾಯಕಿ, ನಮಸ್ಕಾರ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಮತ್ತೆ ಇನ್ನೊಂದು ಒಳ್ಳೆ ಸಾಂಗ್ ಕೆಡ್ಸೋ ಪ್ಲಾನ್. ಮೊನ್ನೆ ಆಗಿದ್ದಂತ ಕಾಮಿಡಿ ಕಿಲಾಡಿಗಳು ಶೋ ನಲ್ಲಿ ನಾನು ಆಸ್ ಎ ಗೆಸ್ಟ್ ಆಗಿ ಆಕ್ಟ್ ಮಾಡಿದ್ದೀನಿ. ಆಸ್ ಎ ಗೆಸ್ಟ್ ಏನ್ ಫ್ರೆಂಡ್ಸ್, ನಮ್ ಕನ್ನಡ ಕಾಮಿಡಿ ಶೋಸ್ಗೆ ಈ ಲೆಕ್ಕಕ್ಕೆ ಡೌನ್ ಫಾಲ್ ಬಂದ್ಬಿಡ್ತಾ ಹೆಂಗೆ? ಯಾಕಂದ್ರೆ ಇಂಥವ್ರನ್ನ ಗೆಸ್ಟ್ ಆಗಿ ಕರಿತಿದಾರಲ್ಲ, ಬೇರೆ ಯಾರು ಸಿಗ್ಲೇ ಇಲ್ವಾ ಅಂತ, ಅದಕ್ಕೆ ಈ ಡೌಟ್. ದಟ್ ಇಸ್ ದಿ ಪಾಯಿಂಟ್. ಅದನ್ನ ತುಂಬಾ ಜನ ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ದಾರೆ. ಯಾರ್ಲ ಅವ ಬ್ಯಾಡ್ ಆಗಿ ಟ್ರೋಲ್ ಮಾಡಿದ್ದು? ಅಕ್ಕ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ ದೇಶನ್ ರೆಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ಒಲಿಂಪಿಕ್ಸ್ ಅಲ್ಲಿ ನೀವ್ ಈ ತರ ಮಾಡೋದ್ ತಪ್ಪು ಕಂಡ್ರಲ್ಲ. ಅವ್ರೆಲ್ರಿಗೂ ನಾನು ಕೇಳೋದಿಷ್ಟೇ, ಇನ್ನು ಮಾಡಿ. ಇದೇ ಚಾನ್ಸ್ ನಿಮ್ಮ ಅಕ್ಕಗೋ ತಂಗಿಗೋ ಸಿಕ್ಕಿದ್ರೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ತೀರಾ, ಬಿಡ್ತಾ ಇದೀರಾ? ನಮ್ಮ ಅಕ್ಕನೋ ತಂಗಿನೋ ನಿಜವಾಗ್ಲೂ ಟ್ಯಾಲೆಂಟೆಡ್ ಇದ್ದು ಆ ಸ್ಟೇಜ್ ಹತ್ತಗ ಅರ್ಹತೆ ಇದ್ದಿದ್ರೆ ದೇವ್ರಣ್ಣಗೆ ಯುಟಿಲೈಸ್ ಮಾಡ್ಕೊಳಕ್ ಬಿಡ್ತಿದ್ವಿ. ಹೌದು, ನಾನ್ ಸಾಂಗ್ ನ ಕೆಟ್ಟದಾಗ ಹಾಡಿದೀನಿ. ಯಾರ್ ತಾಯಿ ಹೇಳಿದ್ದು ಕೆಟ್ಟದಾಗಂತ? ನೀನ್ 3ನೇ ಮನೆಯಲ್ಲಿ ರಾಗ ತಾಳ ಬದ್ಧವಾಗಿ ಕಾಗೆ ತರ ಕೋಗಿಲೆ ತರ ಆಡಿದ್ಯಾ. ಕರ್ನಾಟಕದ ಪ್ರೆಸೆಂಟ್ ಕೋಗಿಲೆ ನೀನು. ಹಾಗಂತ ನಾನು ಅದನ್ನ ಮೋಟಿವೇಶನ್ ಆಗಿ ತಗೊಂತಿಲ್ಲ. ನೀನ್ ಮೋಟಿವೇಶನ್ ಆಗಿ ತಗೊಳ್ದೆ ಇರ್ಬೋದು, ಆದ್ರೆ ಮೊನ್ನೆ ಶೋ ಅಲ್ಲಿ ನಿನ್ ಆಕ್ಟಿಂಗ್ ನೋಡಿ ನಾವುಗಳು ಲೂಸ್ ಮೋಷನ್ ಕಮ್ಮಿ ಆಗೋ ಟ್ಯಾಬ್ಲೆಟ್ ತಗೊಳ್ಳೋ ತರ ಆಗಿದೆ. ಅವನೋನ್ ಏನ್ ಆಕ್ಟಿಂಗ್ ರೀ, ಹೊಡಿರಿ ಚಪ್ಪಾಳೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದಂದ್ರೆ ಕಾಮಿಡಿ ಕಿಲಾಡಿಗಳು. ಹೂವಿನ ಬಾಣದಂತೆ ವೈರಲ್ ಆದ್ಮೇಲೆ 1-2-3 ಸ್ಟೇಜ್ ಹತ್ತಿಯಲ್ಲಮ್ಮ ಸನ್ಮಾನಕ್ಕಂತ. ತುಂಬಾ ಜನ ಆರ್ಟಿಸ್ಟ್, ಜಡ್ಜಸ್, ಆಡಿಯನ್ಸ್ ತುಂಬಾ ಜನ ಇದ್ರು. ಓ, ಸನ್ಮಾನ ಸ್ಟೇಜ್ ಅಲ್ಲಿ ಇವ್ರು ಯಾರು ಇದ್ದಿಲ್ಲ ಅಂತನಾ? ಅವ್ರ ಮುಂದೆ ಎಲ್ಲ ಸ್ಟೇಜ್ ಫಿಯರ್ ಇಲ್ದಿರಾ ನಾನು ಆಕ್ಟ್ ಮಾಡಿದ್ದೀನಿ. ಯಪ್ಪ, ಕೊಡ್ರು ಆಸ್ಕರ್. ಅದನ್ನ ನಮ್ ಕಡೆ ಟ್ಯಾಲೆಂಟ್ ಅಂತಾನೆ ಕರೆಯೋದು. ನಿಜ ಅಕ್ಕ, ಅದನ್ನ ನಮ್ ಕಡೆನು ಟಾಯ್ಲೆಟ್ ಅಂತಾನೆ ಕರೀತಾರೆ. ಆಟಿಟ್ಯೂಡ್ ನೋಡಿ ಫ್ರೆಂಡ್ಸ್, ಅಕ್ಕಂದು ವೈರಲ್ ಆಗಿದೆ ಫ್ಲೂಕ್ ಅಲ್ಲಿ, ಮತ್ತೆ ಟ್ಯಾಲೆಂಟ್ ಅಂತೆ. ಹೌದು, ನಮ್ ಜೀವನದ ಸಂತೋಷನೆಲ್ಲ ನಾವು ಸೋಷಿಯಲ್ ಮೀಡಿಯಾಗ್ ಮುಡುಪಿಟ್ಟಿದೀವಿ. ಫೋಟೋ ತೆಗಿಯಕ್ ಮಾತ್ರ ಸ್ಮೈಲ್ ಮಾಡ್ತೀವಿ. ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಆದ್ರೂ ಹೂವಿನ ಬಾಣದಂತೆ ಅಂತ ಹಾಡಾಡ್ತೀವಿ. ಸಂಗೀತ ಜ್ಞಾನ ಇಲ್ಲ ಅಂದ್ರೂ ಶೋಸ್ಗೆ ಸೆಲೆಕ್ಟ್ ಆಗ್ತೀವಿ. ಹೊಡೀರಿ ನಮಗ್ ಚಪ್ಲಿಲಿ, ಓ ಸಾರಿ ಚಪ್ಪಾಳೆ. ಆದ್ರೂ ನಂಗೆ ಒಂದ್ ಸೆಕೆಂಡ್ ಆಶ್ಚರ್ಯ ಆಗ್ತೈತಿ. ಯಾಕಪ್ಪ ಅಂದ್ರೆ ನಮ್ಮ ಅಜ್ಜಿಗ್ ಬಿಟ್ರೆ ನಾನು ಬೇರೆ ಯಾರ ಅಜ್ಜಿಗೂ ಗೊತ್ತಿಲ್ಲ, ಆದ್ರೂ ನನ್ನ ಹೆಂಗ್ ಕರ್ಸಿದಾರಂತ. ಓ, ಟ್ಯಾಲೆಂಟ್ ಮ್ಯಾಟರ್ಸ್ ಅಲ್ವಾ, ಗೊತ್ತಾಯ್ತು. ಈ ತರ ಸತ್ತೋಗಿರೋ ಹಳೆ ಡೈಲಾಗ್ ಹೇಳಿ ಒಂದ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೆ ಇಡೀ ಜನರ ಗಮನನೇ ಸೆಳೆದಿರೋ ಫೀಲ್. ನೀನ್ ಎದ್ರಕ್ ಸಿಕ್ಕಾಕಳೆ ನೀನು. ರಜನಿಕಾಂತ್ ಅವ್ರು ಈ ವಯಸ್ಸಲ್ಲೂ 500,000 ಕೋಟಿ ಕಲೆಕ್ಷನ್ ಆಗೋ ಪಿಕ್ಚರ್ ಕೊಟ್ಟಿದ್ರು, ಈ ರೇಂಜಿಗೆ ಮಾತಾಡಲ್ಲ ಫ್ರೆಂಡ್ಸ್. ಅಷ್ಟು ಅಕ್ಕ ಬರೀ ಹಳೆ 2 ಸತ್ತೋಗಿರೋ ಡೈಲಾಗ್ ಹೇಳಿ ಬಿಲ್ಡಪ್ ತಗೊಂತಾಳೆ. ಅಕ್ಕನ ಲೆಕ್ಕಕ್ಕೆ ಜನರು ಜಲಸಿ ಫೀಲ್ ಮಾಡ್ತಿದ್ದಾರೆ ಅವಳು ಶೋ ಅಲ್ಲಿ ಹೋಗಿದ್ದಕ್ಕೆ ಅಂತ. ಎಂತದ್ದು ಇಲ್ಲ, ರಿಯಲ್ ಟ್ಯಾಲೆಂಟ್ ಇರೋ 1000 ಜನ ಇದ್ರು ಈ ರೀಲ್ ಮಾಡಿ ಸೆಲ್ಫ್ ಟ್ಯಾಲೆಂಟೆಡ್ ಟ್ಯಾಗ್ ಕೊಟ್ಕೊಂಡಿರೋರೇ ಬೇಕಾ ಅಂತ ಅಷ್ಟೇ. ಅರ್ಥ ಆಗೈತೆ ಅನ್ಕೊಂಡಿನಿ. ಅರ್ಥ ಆಯ್ತಾ? ಇಷ್ಟ ದಿನ ಇವ್ರಿಬ್ರು ನ್ಯೂಸ್ ಚಾನಲ್ ಅಲ್ಲಿ ನೋಡ್ತಿದ್ವಿ, ಇವಾಗ ಬರೀ ರೀಲ್ಸ್ ಅಲ್ಲಿ ನೋಡೋದಾಗಿದೆ ಫ್ರೆಂಡ್ಸ್. ಈ ಮಾತು ಪಕ್ಕ ಮಂಜಣ್ಣಂಗೆ ಹೇಳ್ತಾ ಇದೀಯ ಅಲ್ವಾ ಲೀಲಾಕ್ಕ? ಹಾ, ಅದಂಗಿರ್ಲಿ. ಮತ್ತೆ ಜಗಳಾಡೋ ಯೋಚನೆ ಮಾಡಿದೀರಾ? ಹಿಂಗೆ ಮಾಡೋಕ್ ಹೋಗ್ಬೇಡಿ. ಹಾ, ಹೊಡಿಬಾರ್ದು. ನಿಮ್ಮೇಲೆ ನಂಬಿಕೆ ಇದೆ, ಬಟ್ ಕೆಲವೊಂದು ನ್ಯೂಸ್ ಚಾನೆಲ್ಗಳು ತಂದಿಕ್ತವೆ, ಹುಷಾರು. ಚಂದನ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ನ ಮಂಜಣ್ಣ. ಸ್ವಲ್ಪ ಪೌಡರ್ ಸನ್ಸ್ಕ್ರೀನ್ ಹಚ್ಚಿಲಿಲ್ಲಕ್ಕ ನಮ್ಮ ಮಂಜಣ್ಣಂಗೆ. ನೋಡ್ರಿ, ಬಿಸ್ಲಿಗೆ ಒತ್ತಿ ಹೋಗ್ಬಿಟ್ಟಾನ, ಅದಕ್ಕೆ ಏನು ಮಾತಾಡ್ತಾನೆ ಇಲ್ಲ. ಮೌನದ ರೂಪವೇ ಅಂದ, ಬಿಟ್ಕೊಡಲ್ಲ ಗಂಡನ್ನ. ಕಂಟ್ರೋಲ್ ಲೀಲಕ ಕೈಯ ನಂಗ್ ಮೇಲ್ ಬರ್ತೈತಲ್ಲ ರೀಲ್ಸ್ ಇದು. ರೋಮಿಯೋ, ಸ್ವಲ್ಪ ಫೋನ್ ಸೈಡಿಗೆ ಎತ್ತಿ ಟಕ್ಕನ್ ಜೊತೆಗೆ ಸಾಂಗ್ ಫೀಲ್ ಮಾಡಪ್ಪ, ಆಮೇಲೆ ಮಾತಾಡುವಂತೆ.
ಮತ್ತೆ ಅಕ್ಕ ಬೇಜಾರ್ ಮಾಡ್ಕೊಂಡ್ರೆ ಗೊತ್ತಲ್ಲ ಬಂದ್ಬಿಡಲಿಲ್ಲ ಅನ್ಬೇಕಾಗುತ್ತೆ ನೋಡಿ ಚಾನಲ್ ಅಲ್ಲಿ ಕುತ್ಕೊಂಡು. ನೆಕ್ಸ್ಟ್ ಇವ್ರನ್ನ ಯಾವ ಶೋಸ್ ಕರೆಸ್ತಾರೋ. ಗೆಟ್ ರೆಡಿ ಟು ವಿಟ್ನೆಸ್ ಟ್ವಿಸ್ಟ್ ಫ್ರೆಂಡ್ಸ್. ಆಶ್ಚರ್ಯ ಆಗೋ ಅವಶ್ಯಕತೆನೇ ಇಲ್ಲ, ಆಸ್ ಎಕ್ಸ್ಪೆಕ್ಟೆಡ್ ಬಂದೇ ಬರ್ತಾರೆ. ಬಟ್ ಎಲ್ಲಿ ಅಂತ ಕಾದ್ ನೋಡ್ಬೇಕಷ್ಟೇ. ಎಷ್ಟೋ ಜನ ಹುಡುಗಿಯರಿಗೆ ಈ ರೀತಿ ಇದ್ರೇನೆ, ಈ ಒಂದಷ್ಟು ಜನ ಈ ಚಪ್ರಿ ಪ್ರೋಮ್ಯಾಕ್ಸ್ ತರ ಇದ್ರೆ ಎಲ್ಲ ಇಷ್ಟ ಆಗ್ತಾರಂತ. ಹೌದಾ? ನೀವು ಒಂದ್ 3-4 ಜನ ಹುಡುಗಿಯರ ಜೊತೆ ರೀಲ್ಸ್ ಮಾಡಿದಾಗ ಹಂಗೆ ಕಮೆಂಟ್ ಹಾಕಿದ್ದಾರೆ. ವಾ ಅಕ್ಕ, ಇಂಡೈರೆಕ್ಟ್ ಆಗಿ ನಮ್ಮ ಮುಖ ಚಪ್ರಿ ಅಂದ್ಬಿಟ್ಟಿಯಲ್ಲ ಹೆಂಗೆ ಅಂತ. ಅಲ್ಲ ಅಕ್ಕ, ಅವನಿಗೆ ಪಾಸಿಟಿವ್ ಕಮೆಂಟ್ಸ್ ಬಂದಿರ್ತಾವ, ಅವೆಲ್ಲ ಬಿಟ್ಟು ಚಪ್ರಿ ಅಂತ ಹಾಕಿದ್ ಕಮೆಂಟೇ ಯಾಕೆ ಓದಕ್ ಓದಿ ಅಂತ. ಹಾಕ್ಲಿ ಯಾಕಂದ್ರೆ ಏನ್ ಹಾಕ್ಯಾರ ಅಂತ ಕಮೆಂಟ್ಸ್ ಓದಕ್ ಬಂದ್ರಲ್ಲ. ಮ್ಯಾಮ್ ನನ್ ಖುಷಿಗೋಸ್ಕರ ಬಾಳೋದಷ್ಟೇ. ಗೊತ್ತಾಯ್ತಾ ಆಂಕರ್ ಅಕ್ಕ, ಹಿಂಗ್ಯಾ ಕಾರ್ನೆ ಮನೆಗ್ ಮಾತಾಡ್ತಿಲಿ, ಕಾಮ್ ಡೌನ್. ಈ ತರ ಕಲರ್ ಎಲ್ಲ ಹೇರ್ ಸ್ಟೈಲ್ ಮಾಡಿದೆಲ್ಲ ರೋಡಲ್ಲೆಲ್ಲ ನಡೆದಾಡ್ಬೇಕಾದ್ರೆ ಏನ್ ಅಕ್ಕ ಫಸ್ಟ್ ನೀನ್ ಒಂದು ಕ್ಲಾರಿಟಿಗ್ ಬಾ. ಅವನ್ನ ಇಂಟರ್ವ್ಯೂನ ಒಗ್ಳಕ್ ಕರ್ಸಿದ್ಯಾ ಇಲ್ಲ ಉಗ್ಳಕ್ ಕರ್ಸಿದ್ಯಾ ಅಂತ. ಯಾಕಂದ್ರೆ ಫಸ್ಟ್ ಇಂಡೈರೆಕ್ಟ್ ಆಗಿ ಚಬ್ರಿ ಅಂದಿ, ಇವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ನೀನ್ ಕೂದಲು ನೋಡಿ ಜನ ಥೂ ಅಂತ ಉಗಿಯಲ್ಲೇನಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ, ಅದಕ್ಕೆ ಡೌಟ್. ಮ್ಯಾಮ್ ಮಾಸ್ಕ್ ಹಾಕಲ್ಲ ನಾನು. ಲಾಕ್ ಡೌನ್ ಅಲ್ಲಿ ನೋಡ್ದೆ ಜನ ಅಮ್ಕುಡುಮ್ಗೆ ಹೋಯ್ತವನೆ ಅಂತ ಗತ್ತಾಗೋಯ್ತೀನಿ ಹಿಂಗ ಒರ್ಸ್ಕೊಂಡು ಫುಲ್ ಗತ್ತಲ್ಲಿ. ಈ ಮಾಸ್ಟರ್ ಪೀಸ್ ಅಲ್ಲಿ ಯಾವ ಆಂಗಲ್ ಇಂದ ನಿಂಗೆ ಗತ್ತು ಕಾಣಿಸ್ತೈತಕ್ಕ. ಅವ್ನು ಇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸಿ ನೀವೇ ಅವನಿಗೆ ಫುಲ್ ಹೀರೋ ಫೀಲ್ ಕೊಡ್ತಿದ್ದೀರಾ. ಅಂದ್ರೆ ಇಂಡೈರೆಕ್ಟ್ ಆಗಿ ಅವಾಗೆ ಬೈದ್ರಲ್ಲ, ಇವಾಗ ಇದು ನೈಸ್ ಮಾಡೋ ಸ್ಟ್ರಾಟಜಿನಾ ಹೆಂಗೆ? ಅಲ್ಲಲ್ಲಲ್ಲಲ್ಲ ಹುಡುಗರಿಗೆ ದೃಷ್ಟಿ ಆಗಲ್ಲ ಅಂತ ಯಾಕೆ ಹೇಳ್ತಾರೆ? ಯಾಕೆ? ಆ ಭಗವಂತ ಅವ್ರನ್ನ ಕಳಿಸುವಾಗ್ಲೇ ಒಂದ್ ಮೆಣಸಿನ್ಕಾಯಿ 2 ನಿಂಬೆ ಹಣ್ಣು ಕಟ್ಟಿ ಕಳ್ಸಿರ್ತಾರೆ. ಅದಕ್ಕೆ ಹೌದಾ? ಇಲ್ಲೊಬ್ಬ ಹುಡುಗ ಇದ್ದಾನೆ, ಅವ್ನ್ಗೆ ಯಾವಾಗ್ಲೂ ದೃಷ್ಟಿ ಆಗ್ತಿರುತ್ತೆ. ಯಾಕಂತ ಸ್ವಲ್ಪ ಅವನ್ನ ನೋಡಿ ಹೇಳ್ತೀರಾ? ಇವನೇ ಅವನು. ಆ ಭಗವಂತ ಅವ್ರನ್ನ ಕಳಿಸುವಾಗ್ಲೇ ಒಂದ್ ಮೆಣಸಿನ್ಕಾಯಿ 2 ನಿಂಬೆ ಹಣ್ಣು ಕಿತ್ಕೊಂಡ್ ಕಳ್ಸಿದಾನೆ. ಅದಕ್ಕೆ ನಕ್ಕಾಗ ಕಾಣುವುದು ಅಲ್ಲೋ ವಾ ನಕ್ಕಾಗ ಕಾಣುವುದು ಅಲ್ಲೋ ಮುಂದೇಳು ನೀಯತ್ತಾಗಿ ಹಾ ಪ್ರೀತಿ ಮಾಡೋರ್ಗೆ ಕೊಡಲ್ಲ ಹುಡುಗಿರು ದಿಲ್ಲು. ಹೌದು ನಿಜ. ನೀಯತ್ತಾಗಿ ಪ್ರೀತಿ ಮಾಡೋರು ಕೊಡಲ್ಲ ಹುಡುಗಿರು ದಿಲ್ಲು. ಹಾ ಸುಳ್ಳು ಹೇಳೋರ್ಗೆ ಕೊಡ್ತಾರೆ ಹುಡುಗಿರು. ಹಾ ಕಮಾನ್ ಹೇಳು ಅಣ್ಣ, ಯಾಕೆ ಸುಮ್ನೆ ಆಗ್ಬಿಟ್ಟಿ? ನೀನ್ ಏನ್ ಹೇಳಕ್ ಹೊರಟಿಯಲ್ಲ ಅದು ನನ್ ಬಾಯಲ್ಲಿ ಆಲ್ರೆಡಿ ಐತಿ. ಇವಾಗ ನಾನ್ ಫಸ್ಟ್ ಹೇಳ್ಬಿಟ್ರೆ ಜನ ನನ್ ನೋಡಿತಾರ ಮೆಟ್ಟಲ್ಲಿ. ಅದಕ್ಕೆ ನೀನ್ ಹೇಳ ಫಸ್ಟ್, ಬೇಗ ಹೇಳು. 10,000 ಕೊಡ್ತೀನಿ. ಶರತ್, ನೀವು ಮುಕ್ಳರೆ ಒಳ್ಳೆಯವ್ರ ಕಣ್ರಿ. ಹೌದಾ? ಹೊಸ ವಿಷಯ. ಯಾಕೆ? ಒಂದ್ ಸಣ್ಣದ್ ವಿಮಲ್ ಕೊಡ್ಸ್ರಿ, ಯಾಕಂತ ಹೇಳ್ತೀನಿ. ನಿಮ್ ಜೇಬಲ್ 5 ರೂಪಾಯಿನೂ ಇಲ್ಲ ಅಂತ ಗೊತ್ತಾಯ್ತು ಶರತ್. ಯಾರಾದ್ರೂ ನಮ್ನು ಪಟಾಯಿಸ್ಕೊಳ್ಳಿ, ನಾವೇನ್ ಟೆರರಿಸ್ಟ್? ಓಕೆ, ನಿಮ್ಮನ್ ಪಟಾಯಿಸಕ್ ಏನೇನ್ ಕ್ವಾಲಿಟೀಸ್ ಇರ್ಬೇಕು ಅವನಲ್ಲಿ ಹೇಳಿ. ಕರೆಂಟ್ ಜೊತೆಗೆ ಕಬಡ್ಡಿ ಆಡೋ ಕದಿಮನು ಬೇಕು. ಕರೆಂಟ್ ಜೊತೆ ಕಬಡ್ಡಿ ಆಡೋ ಖದೀಮ. ಹಾ ಮತ್ತೆ ಈ ಗುಲಾಬಿ ಜೊತೆಗೆ ಗಿಲ್ಲಾಟ ಆಡೋ ಗುಲಾಮನು ಬೇಕು. ಸೊ ನೀವ್ ಹೇಳಿರೋ 2 ಕ್ವಾಲಿಟೀಸ್ ಇರೋ ಮನುಷ್ಯ ಇಡೀ ಜಗತ್ತಲ್ಲಿ ಒಬ್ನೇ ಇರೋದು. ತಡ್ರಿ ಅವ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನ್ ಮಂಜಣ್ಣ, ಈ ಗುಲಾಬಿಗ್ ಸಾಯೋವರ್ಗು ಗುಲಾಮ ಆಗಿರ್ತೀಯ ಹೆಂಗೆ? ಯೋಚನೆ ಮಾಡು ಮಂಜಣ್ಣ, ಆಮೇಲೆ ಸಾಯೋವರ್ಗು ನರಳ್ಬೇಕಾಗುತ್ತೆ. ನಮ್ಮಪ್ಪ ಸತ್ತಲೇ ಅಳಿಲ್ಲ, 2 ದಿವಸ ಬರ್ತದೆ. ವಾ ಮಗನೇ ಅಲ್ಲ ಬಿಡು ನೀನು. ಏ ಮೆಲ್ಲ ಕೊಡ್ಕೋ, ಸತ್ಗಿತ್ತೋಗಿ. ಮಂಜ ಕಡೆ ಮಂಜ. ಓ ಮಂಜ ತಡಿ. ಓ ಗುಲಾಬಿ ಅವರೇ, ನೀವೇನ್ ಬೇಜಾರ್ ಹೋಗ್ಬೇಡಿ. ಇವಾಗ ಕ್ಯಾಮ್ರಾ ಆಫ್ ಆದ್ಮೇಲೆ ಅವನೇ ಬರ್ತಾನೆ ಜೋಲ್ ಸುರ್ಸ್ಕೊಂಡು. ಯಾರಾದ್ರೂ ನೋಡ್ತಿದ್ರೆ ಈ ತರ ಒಣ ತಿಂಡಿ ಜಾಸ್ತಿ ಒಂದಷ್ಟೇ. ಸೊ ನೋಡಿದ್ರಲ್ಲ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೇನಾದ್ರೂ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಹಾಕ್ರಿ, ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ, ಕಬೀರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಎವ್ರಿಥಿಂಗ್ ಇನ್ ಇಸ್ ಟೆಲಿಗ್ರಾಮ್ ಚಾನಲ್. ಹೇಗ್ ಸಿಸ್ಟಮ್ ವರ್ಕ್ ಆಗುತ್ತೆ, ಹೌ ಟು ಯೂಸ್ ಸಿಗ್ನಲ್ಸ್ ಪ್ರಾಪರ್ಲಿ ಫಾರ್ ಫ್ರೀ, ಡೈಲಿ $100 ಗಿವ್ ಅವೇ ದೇರ್. ಸೊ ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.